ಸರ್ವೆ ಪ್ರಕಾರ 4,500 5,000 ಕೋಟಿ ರೂಪಾಯಿ ಬೆಲೆ ಬಾಳುವಂತ ನಾರ್ಕೋಟಿಕ್ಸ್ ಬ್ಯಾನ್ ಡ್ರಗ್ಸ್ ಬೆಂಗಳೂರಿಗೆ ಬಂದು ಇಳುತ್ತೆ ಒಂದು ತಿಂಗಳಲ್ಲಿ. ಅದು ಮಾರಾಟ ಆಗುತ್ತೆ ಪೊಲೀಸರ ಸಹಾಯದಿಂದ, ಭ್ರಷ್ಟ ಪೊಲೀಸರ ಸಹಾಯದಿಂದ, ಎಲ್ಲರೂ ಅಂತೆಲ್ಲ ಭ್ರಷ್ಟ ಪೊಲೀಸರ ಸಹಾಯದಿಂದ. ಅದಕ್ಕೆ ರಾಜಕಾರಣಿಗಳ ಕುಮ್ಮಕ್ಕಿದೆ. ಅದರ ಪರಿಣಾಮವೇ ಪೋಸ್ಕೋ ಕೇಸ್ಗಳು, ಮೈನರ್ಗಳ ಸ್ನೇಹಿತರೆ ನಮಸ್ತೆ. ನಾನು ಇವಾಗ ಎಲ್ಲಿದ್ದೀನಿ ಅಂದ್ರೆ ನೀವು ನೋಡ್ತಾ ಇರ್ಬೋದು, ಲಾಯರ್ ಜಗದೀಶ್. ಲಾಯರ್ ಅಂದ ತಕ್ಷಣ ನಮಗೆ ಫಸ್ಟ್ ಟೈಟಲ್ ಸರ್. ಈಗ ಏನಾದ್ರು ನಾವು ಇದರಲ್ಲಿ ಏನಂದ್ರೆ ಯೂಟ್ಯೂಬ್ ಅಲ್ಲಿ ಅಥವಾ ಎಲ್ಲರೂ ಹಾಕಿ ಲಾಯರ್ ಅಂದ ತಕ್ಷಣ ಜಗದೀಶ್ ಅಂತ ಕೆಳಗಡೆ ಫೇಮಸ್ ಆಗಿಬಿಟ್ಟಿದ್ರಾ ಸರ್. ನಿಮ್ಗೆ ಮೊದಲಿಗಾಗಿ ಸ್ವಾಗತ ನಮ್ಮ ಚಾನಲ್ಗೆ. ಹೇಗಿದೆ ಸರ್ ಇವಾಗ ಹೊರಗಡೆ ಬಂದಿದ್ದೀರಾ 93 ದಿನಗಳ ಬಳಿಕ? ಇರಲಿ ಸರ್, ಈಗ ಜೈಲ್ ಅಂದರೆ ಭಯ ಯಾಕೆ ಸರ್? ನಾವು ಮಾಡ್ಕೊಂಡಿರೋಂಥ ವ್ಯವಸ್ಥೆನಲ್ಲಿ ಯಾವುದಾದ್ರು ಒಂದು FIR ಆದಾಗ ನ್ಯಾಯಾಲಯಕ್ಕೆ ಆರೋಪ ಹೊತ್ತಿರೋಂಥ ವ್ಯಕ್ತಿ ಆ ಒಂದು ಜೈಲಲ್ಲಿ ಇರಬೇಕು ಅಂತ ಏನಾದ್ರು ಮಾಡಿದಾಗ ಅದು ನಮ್ಮ ಮಾಡ್ಕೊಂಡ್ರಂಥ ವ್ಯವಸ್ಥೆ. ಹಾಗಾಗಿ ಭಯ ಬೀಳಂದ ಏನು ನಾನು ಭಯ ಬೀಳಂಥ ವ್ಯಕ್ತಿ ಅಲ್ಲ. ಬಟ್ ಟ್ರೈ ಮಾಡಿದ್ರು. ಈ ಸತಿ ನಮ್ಮನ್ನು ಹೊರಗಡೆ ಹಾಕಿದ್ದೆ ಜಗದೀಶನ್ ಏನೋ ಮಾಡಿ ಭಯ ಒಲಿಬೇಕಂತ ಪ್ರಯತ್ನ ಮಾಡಿದ್ರು. ಅವ್ರವ್ರ ಪ್ರಯತ್ನ ನಡೀಲಿ. ಮೇಲೆ ಒಬ್ಬ ನಮ್ಮ ಪ್ರಯತ್ನ ನಮ್ಮ ಜೊತೆಲಿ ಇದ್ದಾನೆ, ನೋಡೋಣ. ಈಗ ಒಬ್ಬ ಲಾಯರ್ ಅಂದ ತಕ್ಷಣ ಸರ್ ಕ್ರಿಮಿನಲ್ಗಳನ್ನ ಒಳಗಡೆ ಕಳಿಸುವಂತ ಒಬ್ಬ ವ್ಯಕ್ತಿ ಸರ್. ನೀವು 93 ದಿನ ಇದ್ರಲ್ಲ, ಹೇಗಿತ್ತು ಅಂತ? ಇಲ್ಲ, ಇಟ್ ಈಸ್ ಎ ಫೈಟ್, ಒಂದು ಹೋರಾಟ ಅಂತಂದ ಬಂದಾಗ ಈ ಗಲಾಟೆ, ಅಟ್ಯಾಕು, ಜೈಲು, ಪೊಲೀಸು ಎಲ್ಲ ಇಟ್ಸ್ ಅ ಪಾರ್ಟ್ ಆಫ್ ಆಲ್ ದಟ್. ಡೆಮೋಕ್ರಸಿ ಅಂತ ಬಂದಾಗ ಆಮೇಲೆ ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲ, ರಾಜಕೀಯವಾಗಿ ಬ್ಯಾಕ್ಗ್ರೌಂಡ್ ಇಲ್ಲ ಅಥವಾ ಲಾಯರ್ ಗಿನ್ನಲ್ಲಿ ಬ್ಯಾಕ್ಗ್ರೌಂಡ್ ಇಲ್ಲ. ವಿದೌಟ್ ಬ್ಯಾಕ್ಗ್ರೌಂಡ್ ನಾವೆಲ್ಲ ನಾನು ಬೆಳ್ಕೊಂಬಂದಿದ್ದು. ಸೊ ಹಂಗಿದ್ದಾಗ ಈಗ ಅದೇ ಕುಮಾರಸ್ವಾಮಿ ಮಗನ ಮುಟ್ಟಕ್ಕಾಗಲ್ಲ, ಯಾಕೆಂದ್ರೆ ಕುಮಾರಸ್ವಾಮಿ ಇದ್ದಾರೆ, ಅವ್ರ ತಾತ ಇದ್ದಾರೆ. ಬೊಮ್ಮಾಯಿ ಮಗನ ಮುಟ್ಟಕ್ಕಾಗಲ್ಲ, ಯಾಕಂದ್ರೆ ಬೊಮ್ಮಾಯಿ ಇದ್ದಾರೆ, ಅವ್ರ ಅಪ್ಪ ಇದ್ದಾರೆ, ಅವ್ರ ಹೆಸರಿದೆ. ಸೊ ನಾವೆಲ್ಲ ನಾನು ಫಸ್ಟ್ ಜನರೇಷನ್ ಬ್ಯಾಕ್ಗ್ರೌಂಡ್ ಇಲ್ಲ ನಮಗೆ. ಸೊ ಹಂಗಾಗಿ ನಾವು ರಾಜಕೀಯ ಆಗಬೇಕು ಅಂತೀನಿ, ಮತ್ತೆ ನಾನು CM ಅಂತೀನಿ. ಎಷ್ಟು ಉರಿದದೆ ಅಲ್ವಾ? ಆಗ್ಬೇಕಂತಿರೋರ್ಗೆ ಆಗ್ತಾರೆ 2 ವರ್ಷದಿಂದ. ಎಷ್ಟು ಉರಿದದೆ ಅವ್ರಿಗೆ ಅಲ್ವಾ? ಹಂಗಾಗಿ ಆ ರೀತಿ ಇಳಿದು ಕೂಡ ಎಷ್ಟೋ ಜನಕ್ಕೆ, ಎಷ್ಟೋ ಉಸುರುಳ್ಳಿ ರಾಜಕಾರಣಿಗಳಿಗೆ, ಇವತ್ತಿನ ಮಾಫಿಯಾ ರಾಜಕಾರಣಿಗಳಿಗೆ ಬೇಜಾರು. ಇವನು ಯಾವ ಹಿಂಗೆ ಹೇಳ್ತಾನೆ ಅಂತ. ಯಾರಪ್ಪನ ಮನೆ ಆಸ್ತಿ ಅಲ್ವಲ್ಲ, ನಾಳೆ ದಿವಸ ನೀವು ದೊಡ್ಡ ವ್ಯಕ್ತಿ ಆಗ್ಬೋದು, ಜನಸಾಮಾನ್ಯರಲ್ಲಿ ಯಾರು ಬೇಕಾದ್ರೆ ದೊಡ್ಡವರಾಗ್ಬೋದು. ಅದನ್ನು ತಡೆಯುವಂಥ ಪ್ರಯತ್ನ ಸರ್. ಈ ಮಟ್ಟದಿಂದ ಒಬ್ಬ ಹಳ್ಳಿಯಿಂದ ಹೆಚ್ಚು ಕಮ್ಮಿ ಒಂದು ಕರ್ನಾಟಕದ ಒಂದು ಹಳ್ಳಿಗೆ ಯಾವ್ದಾನ ಹೋದ್ರೆ ಒಂದು ಅಟ್ಲೀಸ್ಟ್ ಒಂದು 5 ಜನ ನಮ್ಮ ಹೆಸರು ಹೇಳ್ತಾರೆ, ಜಗದೀಶ್ ಅಂತ ಹೇಳ್ತಾರೆ. ಆ ಮಟ್ಟಕ್ಕಂತೂ ಇದೆ. ಇಲ್ಲಿ ಈ ಮೊನ್ನೆ ಆಗಿದ್ದಂಥ ಅಟ್ಯಾಕು, ಗಲಾಟೆ, ವಿಭಿನ್ನ ರೀತಿಯಲ್ಲಿ ಅದು ಸಮಾಜಕ್ಕೆ ಅದು ಗೊತ್ತಾಯ್ತು. ಕೆಲವರು ಇಲ್ಲ ಅವನೇ ಜಗದೀಶ ಹೊಡೆದಿರ್ಬೇಕು, ದುರಾಂಕಾರ ಜಾಸ್ತಿ. ಇನ್ನು ಕೆಲವರು ಇಲ್ಲ ಅವ್ರ ಅಟ್ಯಾಕ್ ಆಗಿದೆ. ಸೊ ವಿಭಿನ್ನವಾಗಿ ಪ್ರಸಾರ ಆಯಿತು. ನಮಗೆ ಅದಕ್ಕೆ ಇಂಟ್ರಾಕ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಐ ವಾಸ್ ಅಂಡರ್ ಅರೆಸ್ಟ್. ಪರವಾಗಿಲ್ಲ. ಅದೇ ಸರ್, ಅದನ್ನೇ ಕೇಳಬೇಕಂದ್ರೆ ಏನಾಯ್ತು ಸರ್ ಅವತ್ತು ಎಕ್ಸಾಕ್ಟ್ ಆಗಿ? ಇಲ್ಲ, ಬೇಸಿಕಲಿ ನಮ್ಮ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ರೋಡನ್ನ ಬ್ಲಾಕ್ ಮಾಡಿದ್ರು ಯಾವುದೋ ಒಂದು ಪ್ರೈವೇಟ್ ಫಂಕ್ಷನ್ಗೋಸ್ಕರ. ಸೊ ನಾನು ಹೇಳಿದೆ ರೋಡನ್ನ ಬ್ಲಾಕ್ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ, ರೋಡನ್ನ ಗಾಡಿಗಳು ಓಡಾಡಕ್ಕೆ ಬಳಸ್ಬೋದೇ ಹೊರತು ಏನೇ ಪ್ರೈವೇಟ್ ಫಂಕ್ಷನ್ ಮಾಡ್ಕೊಳ್ಬೇಕಾದ್ರೂ ಕೂಡ ಖಾಲಿ ಇರೋ ಜಾಗದಲ್ಲಿ ಅಥವಾ ಖಾಲಿ ಸೈಟಲ್ಲಿ ನಾವು ಮಾಡ್ಕೊಳ್ಬೇಕೇ ಹೊರತು ರೋಡ್ಗಳನ್ನ ಬ್ಲಾಕ್ ಮಾಡಿದ್ರೆ. ಇವತ್ತಿನ ಬೆಂಗಳೂರಲ್ಲಿ 1.2 ಕೋಟಿ ಗಾಡಿಗಳಿದೆ. ಅಷ್ಟು ಕಿಕ್ಕರಿಯುವಂಥ ಥಿಕ್ ಪಾಪ್ಯುಲೇಷನು. ಅಂಥ ಟೈಮಲ್ಲಿ ರೋಡ್ಗಳನ್ನ ಬ್ಲಾಕ್ ಮಾಡಿ, ರೋಡ್ ಬ್ಲಾಕ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ಏನೋ ಪ್ರೈವೇಟ್ ಫಂಕ್ಷನ್ನಲ್ಲಿ ಗಾಂಜಾ ಪಾರ್ಟಿ, ಡ್ರಗ್ ಪಾರ್ಟಿಗಳು ಇವರು ಮಾಡಿಕೊಂಡು ಯಾವ್ದ್ಯಾವ್ದು ಬೇರೆ ಬೇರೆ ಕಡೆಯಿಂದ ಅಲ್ಲಿ ಗಾಂಜಾ ಹೊಡೆಯುವಂಥ ವ್ಯಕ್ತಿಗಳಲ್ಲಿ ಕರ್ಕೊಂಬಂದು ಗುಡ್ಡೆ ಹಾಕಿ, ಆಮೇಲೆ ನಾವೇನಾದ್ರು ಪ್ರಶ್ನೆ ಮಾಡಿದಾಗ ಅಟ್ಯಾಕ್ ಮೋಡ್ ಇದೆಯಲ್ಲ, ದಟ್ ಈಸ್ ವೇರ್ ಎವ್ರಿಥಿಂಗ್ ವೆಂಟ್ ಅಂತ. ಬೆಂಗಳೂರಲ್ಲಿ ಸರ್, ಇವತ್ತು ಬೆಂಗಳೂರು ಗಾರ್ಡನ್ ಸಿಟಿ ಅಲ್ಲ ಸರ್, ಡ್ರಗ್ ಕ್ಯಾಪಿಟಲ್ ಆಗಿ ಪರಿವರ್ತನೆ ಆಗಿದೆ. ಬೆಂಗಳೂರಿನ ಗಲ್ಲಿನಲ್ಲಿ MDMA, ಆಯಿಲು, ಗಾಂಜಾ, ಹೈಡ್ರೋ, ನಾನಾ ರೀತಿಯ ಪದಾರ್ಥಗಳನ್ನು ಬೆಂಗಳೂರಿನ ಪೊಲೀಸರ ಸಮ್ಮುಖದಲ್ಲಿ ಸಹಾಯದಿಂದ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನು ಯುವಜನತೆ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಅದರಿಂದ ಕೋಟ್ಯಾಂತರ ರೂಪಾಯಿ, ಇಫ್ ಐ ಆಮ್ ನಾಟ್ ರಾಂಗ್, ಒಂದು ಸರ್ವೆ ಪ್ರಕಾರ 4,500 5,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ನಾರ್ಕೋಟಿಕ್ಸ್ ಬ್ಯಾನ್ ಡ್ರಗ್ಸ್ ಬೆಂಗಳೂರಿಗೆ ಬಂದು ಇಳುತ್ತೆ ಒಂದು ತಿಂಗಳಲ್ಲಿ. ಅದು ಮಾರಾಟ ಆಗುತ್ತೆ ಪೊಲೀಸರ ಸಹಾಯದಿಂದ, ಭ್ರಷ್ಟ ಪೊಲೀಸರ ಸಹಾಯದಿಂದ, ಎಲ್ಲರೂ ಅಂತೆಲ್ಲ ಭ್ರಷ್ಟ ಪೊಲೀಸರ ಸಹಾಯದಿಂದ. ಅದಕ್ಕೆ ರಾಜಕಾರಣಿಗಳ ಕುಮ್ಮಕ್ಕಿದೆ. ಅದರ ಪರಿಣಾಮವೇ ಪೋಸ್ಕೋ ಕೇಸ್ಗಳು, ಮೈನರ್ಗಳನ್ನ ರೇಪ್ ಮಾಡೋದು. ಅಥವಾ ಬೆಂಗಳೂರಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ಕಳೆದ 4 ತಿಂಗಳು ಕಂಪ್ಲೀಟ್ ಆಗಿದೆ. 120 ಡೇಸಲ್ಲಿ ಅಪ್ರಾಕ್ಸಿಮೇಟ್ಲಿ 100 ರೇಪ್ಸ್ ಆಗಿದೆ ಅಂತ, ಮೋರ್ ದೆನ್ 100 ರೇಪ್ಸ್ ಆಗಿದೆ ಅಂತ. ಅಂದರೆ ದಿನಕ್ಕೊಂದು ರೇಪು.
ದಿನಕ್ಕೆ 10 ಮಕ್ಕಳು ಕಾಣೆ ಆಗ್ತಾ ಇದೆ. ಪೆಟಿ ಕ್ರೈಮ್ ಜಾಸ್ತಿ ಆಗ್ಬಿಡುತ್ತೆ. ಮೊಲೆಸ್ಟೇಷನ್ ರಾತ್ರಿ 2 ಗಂಟೆಲಿ ಮಗಳು ಒಂದು ಹೆಣ್ಮಗಳು ನಡ್ಕೊಂಡು ಹೋಗ್ತಾ ಆಯ್ತು ಅಂತಂದ್ರೆ ಯಾವನೋ ಬಂದು ಮೊಲೆಸ್ಟೇಷನ್ ಮಾಡಿ ಎಸ್ಕೇಪ್ ಆತಾನೆ, ಅವ್ನು ಹಿಡ್ಕೊಂಬರಕ್ಕೆ 1 ತಿಂಗಳಾಗುತ್ತೆ ಕರ್ಕೊಂಬರಕ್ಕೆ. ಯಾಕೆ ಮೊಲೆಸ್ಟೇಷನ್ ಆಯ್ತು ಅಂತ ಕೇಳಿದ್ರೆ ಜನನ ಅಭಿಪ್ರಾಯ ಕೇಳಿದಾಗ ಪೆಟ್ರೋಲಿಂಗ್ ಜಾಸ್ತಿ ಮಾಡಬೇಕು, ಪೊಲೀಸನ್ನು ಜಾಸ್ತಿ ಮಾಡಬೇಕು. ಅಲ್ಲ, ಇದೆಲ್ಲ ಜಾಸ್ತಿ ಅಲ್ಲ. ಬೆಂಗಳೂರು ಕರ್ನಾಟಕದಲ್ಲಿ ಡ್ರಗ್ಸನ್ನ ನಾವು ಕಂಟ್ರೋಲ್ ಮಾಡದೆ ಯಾವ ರೇಪೂ ನಿಲ್ಲಲ್ಲ, ಯಾವ ಕ್ರೈಮೂ ನಿಲ್ಲಲ್ಲ, ಯಾವ ಪೋಸ್ಕೋ ಕೇಸು ನಿಲ್ಲಲ್ಲ. ಪೋಸ್ಕೋ ಯಾಕಾಗುತ್ತೆ? ಮೈನರ್ ಮಕ್ಕಳ ಮೇಲೆ ಯಾಕೆ ಪೋಸ್ಕೋ ಕೇಸ್? ಲಾಸ್ಟ್ ಇಯರ್ ಅಪ್ರಾಕ್ಸಿಮೇಟ್ಲಿ 4500 ಪೋಸ್ಕೋ ಕೇಸು ರಿಪೋರ್ಟ್ ಆಗಿದೆ ಕರ್ನಾಟಕದಲ್ಲಿ, FIR ಆಗಿದೆ. ಕೇಳಿದ್ರೆ ಶಿಕ್ಷೆ ಆಗಲ್ಲ. ಶಿಕ್ಷೆ ಅಲ್ಲ ರೀ, ಇವತ್ತು ಯುವ ಜನತೆ ಡ್ರಗ್ಸ್ನ ಕನ್ಸ್ಯೂಮ್ ಮಾಡಿಕೊಂಡು ಆ ಒಂದು ಐ ಥಿಂಕ್ ಡ್ರಗ್ ಮೈಂಡ್ ಸೆಟ್ ಅಲ್ಲಿ ಮಕ್ಕಳು ಮೈನರ್ಸ್ ಅನ್ನೋದ್ರಲ್ಲಿ ರೇಪ್ಸ್ ಆಗ್ತಾ ಇದೆ. ದಟ್ಸ್ ದ ರೀಸನ್ ಆಲ್ ದಿಸ್ ಹ್ಯಾಪನಿಂಗ್. ಅದರಿಂದ ಅವ್ರಿಗೆ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗ್ತಲ್ಲ ಸರ್. ಹೂ ಹ್ಯಾಸ್ ಟು ಬಿ ಬ್ಲೇಮ್ಡ್? ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ ಅಲ್ರಿ. ಜಗದೀಶನ್ ತಗೊಂಡೋಗಿ ಯಾವ್ದೋ ಗಲಾಟೆ ಆದ್ರೆ ಯಾರೋ ಡ್ರಗ್ ಅಡಿಕ್ಟ್ಗಳು ಅಟ್ಯಾಕ್ ಮಾಡೋದು, ನಮ್ಮ ಮೇಲೆ ಸುಳ್ಳು ಕೇಸಕ್ಕೆ ಹೊಡೆ ಹಾಕ್ತೀರಾ? ಇದೇ ಬೆಂಗಳೂರಲ್ಲಿ ಇದೇ ಪೊಲೀಸ್ ಕಮಿಷನರ್ಗೆ, ಇದೇ ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ಗೆ ಇಷ್ಟು ಕ್ರೈಮ್ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ವಾ? ಹೌ ಇಸ್ ನಾಟ್ ರೆಸ್ಪಾನ್ಸಿಬಲ್? ಬೆಂಗಳೂರು ಇನ್ಚಾರ್ಜ್ ನಾನು, ಓಕೆ, ಏನ್ ಜವಾಬ್ದಾರಿ? ಏನು ದಿನಕ್ಕೆ ಒಂದು ರೇಪ್ ಕೇಸ್ ಜವಾಬ್ದಾರಿನಾ? ಗ್ಯಾಂಗ್ ರೇಪ್ ಜವಾಬ್ದಾರಿನಾ? 4,500 ಕೋಟಿಯಿಂದ 5,000 ಕೋಟಿ, ಅಪ್ರಾಕ್ಸಿಮೇಟ್ಲಿ 5,000 crores ಆಫ್ ಬ್ಯಾಂಡ್ ನಾರ್ಕೋಟಿಕ್ ಡ್ರಗ್ಸ್ ಬೆಂಗಳೂರಲ್ಲಿ ಹಿಡಿಯುತ್ತೆ. 2010 ಬೆಂಗಳೂರು ಚೆನ್ನಾಗಿತ್ತು. 15 ವರ್ಷದಲ್ಲಿ ಡ್ರಗ್ ಕ್ಯಾಪಿಟಲ್ ಮಾಡಿಬಿಟ್ಟಿದ್ದಾರೆ ಬಂದಂತ ಎಲ್ಲ ರಾಜಕಾರಣಿಗಳು. ಯಾರ ಮೇಲೆ ಜವಾಬ್ದಾರಿ ಇಲ್ವಾ? ಇವತ್ತು ಬೆಲೆ ಏರಿಕೆ. ಮೊನ್ನೆ ಬೆಳಗಾಮಲ್ಲಿ ಒಂದು ಪುಟ್ಟ ಮಗು ರೇಪ್ ಆಯ್ತು. ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗಿದ್ರು. ಯಾಕೆ ಕೆಲ್ಸಕ್ಕೆ ಹೋಗ್ತಾರೆ? ಗಂಡ ದುಡಿದ್ರು ಕೂಡ ಹೆಣ್ಮಗು ದುಡಿದ್ರು ಕೂಡ ಇವತ್ತು ಬೆಲೆ ಏರಿಕೆನಲ್ಲಿ ಆಗ್ತಾ ಇಲ್ಲ. ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋದ್ರೆ ಮಗುನ ಯಾರು ನೋಡ್ಕೊಂತಾರೆ? ಮಕ್ಕಳು ರೇಪ್ ಅದು ಯಾರು ಜವಾಬ್ದಾರಿ? ಮಾಡಿದವನು ಎಷ್ಟು ಜವಾಬ್ದಾರಿನೋ ಬೆಲೆ ಏರಿಸಿದಂತ ಸರ್ಕಾರಗಳು, ಸುಳ್ಳು ಹೇಳಿದಂತ ಸರ್ಕಾರಗಳು, ಭ್ರಷ್ಟ ರಾಜಕಾರಣಿಗಳು, ಇವತ್ತಿನ ವ್ಯವಸ್ಥೆ ಕೂಡ ಇನ್ಕ್ಲೂಡಿಂಗ್ ನಾನು, ನೀವೆಲ್ಲರೂ ಕೂಡ ಜವಾಬ್ದಾರಿ. ಆದ್ರೆ ಹೆಸರಲ್ಲಿ ಪ್ರೆಷರ್ ಬಿಲ್ಟಪ್ ಆದಾಗ ಏನೋ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಆದ್ರೆ ಪ್ರೆಷರ್ನ ತಡಿಯಕ್ಕಾಗದೆ ಅವನನ್ನು ಕರ್ಕೊಂಡೋಗಿ ಎನ್ಕೌಂಟರ್ ಮಾಡ್ತಾರೆ, ಅದನ್ನ ಗಲಾಟೆ ಮಾಡ್ದಂತ ತೋರಿಸ್ತಾರೆ. ಅಂದ್ರೆ ಆ ಮೂಮೆಂಟ್ಗೆ ಇಮಿಡಿಯೇಟ್ ಸೊಲ್ಯೂಷನ್ ಆಗಬೇಕು. ಆ ವ್ಯಕ್ತಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡಿ ಒಂದು ಸರ್ಕಾರ ಇಮಿಡಿಯೇಟ್ ಆಗಿ ಆರ್ಡರ್ ಮಾಡಿದ್ರೆ 1 ತಿಂಗಳಲ್ಲಿ ಕನ್ವಿಕ್ಷನ್ ಕೊಡ್ಬೋದಾಗಿತ್ತು, ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ಬೋದಾಗಿತ್ತು, ಜನಗಳಿಗೆ ಒಂದು ನಿದರ್ಶನ ಕೊಡ್ಬೋದಾಗಿಲ್ಲ. ಇಮಿಡಿಯೇಟ್ ಎನ್ಕೌಂಟರ್. ನಮ್ಮನ್ನು ಅಟ್ಯಾಕ್ ಮಾಡಕ್ ಬಂದ ಅಥವಾ ನೀವೇ ಗುಂಡ ಹಾಕಿದ್ರು ಯಾರು ಗೊತ್ತು? ಈ ರೀತಿ ಒಂದು ಅತಂತ್ರವಾದಂಥ ಸ್ಥಿತಿಲಿ ಜನ ಹೋಗ್ತಾ ಇದಾರೆ ಸರ್. ತುಂಬಾ ನೋವಾಗುತ್ತೆ. ಆಸ್ ಎ ಸಿಟಿಸನ್, ಆಸ್ ಅನ್ ಅಡ್ವೊಕೇಟ್, ಆಸ್ ಅನ್ ಆಕ್ಟಿವಿಸ್ಟ್, ಆಸ್ ಅ ವಾಯ್ಸ್ ಆಫ್ ಕರ್ನಾಟಕ. ಇದು ಜಗದೀಶ್ ಧ್ವನಿ ಅಲ್ಲ. ಎಲ್ಲರೂ ಅನ್ಕೋತಾರೆ ನನ್ಗೇನು ಆಗ್ಬೇಕಲ್ಲ ಸರ್, ದೇವ್ರೆಲ್ಲ ಕೊಟ್ಟಿದ್ದಾರೆ ನನಗೆ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ನಾನು ಹೆಂಡತಿ ಮಕ್ಕಳ ಜೊತೆ ಯಾವ್ದಾರು ವಿಲ್ಲಾಗಿಲ್ಲ ಒಂದು 10-20 ಕೋಟಿ ರೂಪಾಯಿ ವಿಲ್ಲಾ ತಗೊಂಡು ಆರಾಮಾಗಿ ಪ್ರೈವೇಟ್ ಜೆಟ್ ತಗೊಂಡು ಎಲ್ಲನೂ ಓಡಾಡ್ಬೋದು. ದೇವ್ರ ಅಂತ ಅನುಕೂಲ ಕೊಟ್ಟಿದ್ದ. ಅಥವಾ ಯಾವ್ದಾನ ಹೆಲಿಕಾಪ್ಟರ್ ತಗೊಂಡು DK ಶಿವಕುಮಾರ್ ಥರ ಓಡಾಡ್ಬೋದು. ಅದನ್ನ ಬಿಟ್ಬಿಟ್ಟು ನಾವು ಇದನ್ನ ಮಾಡ್ತಾ ಇದೀವಿ ಅಂತಂದ್ರೆ ನಮಗೊಂದು ಜವಾಬ್ದಾರಿ ಇದೆ. ನಮ್ಮ ಜವಾಬ್ದಾರಿ ಅಂತ ನಿರ್ವಹಿಸಿದೀವಿ ಸರ್. ಗೆದ್ದು ಬಂದಂಥ ಸರ್ಕಾರಗಳು ಜವಾಬ್ದಾರಿ ನಿರ್ವಹಿಸಿಲ್ಲ. 40% ಒಂದು ಆರೋಪ ಮಾಡ್ದ ಸಿದ್ದರಾಮಯ್ಯ, 40% ಆರೋಪ ಮಾಡ್ದ DK ಶಿವಕುಮಾರ್, 40%. ರಾಹುಲ್ ಗಾಂಧಿ ಕರ್ಕೊಂಬಂದು ಆರೋಪ ಮಾಡಿಸಿದ್ರು. ಎವಿಡೆನ್ಸ್ ಇಲ್ಲ ಅವ್ರ ಹತ್ರ. ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಸರ್. ಹೌ ಫೇಕ್ ದಿಸ್ ಪೀಪಲ್ ಆರ್. ಸಿದ್ದರಾಮಯ್ಯ ಯಾಕೆ ಪ್ರಾಸಿಕ್ಯೂಟ್ ಮಾಡಬಾರ್ದು? CM ಸಿದ್ದರಾಮಯ್ಯನ ಯಾಕೆ ಪ್ರಾಸಿಕ್ಯೂಟ್ ಮಾಡಬಾರ್ದು? ಸುಳ್ಳು ಹೇಳಿದಕ್ಕೆ 6 ಕೋಟಿ ಜನರಿಗೆ ಸುಳ್ಳು ಹೇಳಿದ್ರು ಸಿದ್ದರಾಮಯ್ಯ 2023ರಲ್ಲಿ 40% ಕಮಿಷನ್ ತಗೊಂಡಿರುತ್ತೆ. ಎಲ್ಲಿದೆ ನಿಮ್ಮ ಹತ್ರ ಎವಿಡೆನ್ಸ್ ಇಲ್ಲ ಅಂದ್ರೆ ಹೆಂಗ್ ಮಾಡಿದೆ ನೀನು? ಒಬ್ಬ ನಿವೃತ್ತ ರಾಜಕಾರಣಿಯಾಗಿ 7 ಸತಿ ಫೈನಾನ್ಸ್ ಮಿನಿಸ್ಟರ್ ಆಗಿ CM 2 ಸತಿ ಆಗಿ ಜನಗಳಿಗೆ ಹೆಂಗ್ ಸುಳ್ಳು ಹೇಳಿದ್ರೆ ನೀವು ವಿತೌಟ್ ಎವಿಡೆನ್ಸ್? ನೀವು ಇರ್ಬೋದು ಬಿಜೆಪಿಯವರು ತಗೊಂಡಿದ್ರೆ ನಿಮ್ಮ ಹತ್ರ ಎವಿಡೆನ್ಸ್ ಇಟ್ಕೊಂಡು ಎಲೆಕ್ಷನ್ ಅಲ್ಲಿ ನಿಜ ಹೇಳ್ಬೇಕಾಗಿತ್ತೆ ಹೊರತು ಸುಳ್ಳು ಯಾಕೆ ಹೇಳ್ಕೊಂಬಂದ್ರಿ? ಸುಳ್ಳು ಹೇಳ್ಬಿಟ್ಟು ಇವತ್ತು 2.5 ವರ್ಷ ಕಳೆದ ಮೇಲೆ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ನಮ್ ದುಡ್ಡಲ್ಲಿ ಕಮಿಟಿ ಫಾರ್ಮ್ ಮಾಡಿ ಅವರು ಹುಡುಕ್ತಾರೆ, ಎವಿಡೆನ್ಸ್ ಇಲ್ಲ. ಅಂದ್ರೆ ವಿತೌಟ್ ಎವಿಡೆನ್ಸ್ ಬಿಜೆಪಿ ಮೇಲೆ ಇವರು ಆರೋಪ ಮಾಡ್ಕೊಂಡು, ನಾನು ಬಿಜೆಪಿ ಒಳ್ಳೆಯರು ಅಂತ ಇಲ್ಲಿ ಹೇಳ್ತಾ ಇಲ್ಲ. ನಮ್ಮ ಪ್ರಶ್ನೆ ಏನಪ್ಪಾ ಅಂತ, ವಿತೌಟ್ ಎವಿಡೆನ್ಸ್ ಆರೋಪ ಅಷ್ಟೇ ಸರ್. ಒಂದು ಎಲೆಕ್ಷನ್ ಅಂತಾರೆ ಪ್ರಜಾತಂತ್ರದ ಹಬ್ಬ, ಡೆಮೋಕ್ರಸಿ ಹಬ್ಬ, ಫೆಸ್ಟಿವಲ್ ಆಫ್ ಡೆಮೋಕ್ರಸಿನಲ್ಲಿ ಸುಳ್ಳು ಹೇಳ್ತಾರೆ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DK ಶಿವಕುಮಾರ್. ಇವತ್ತು ಮತ್ತೆ ಇನ್ನೊಂದು SIT ಅಂತೆ. ಅಲ್ರಿ ನಿಮ್ಮ ಹತ್ರ ಎವಿಡೆನ್ಸ್ ಇಲ್ಲ, SIT ಅವರು ಏನೇನು ಮೇಲಿಂದ ಹಿಡ್ಕೊಂಬತ್ತಾರ ಎವಿಡೆನ್ಸ್ ಅನ್ನ? ನಾಗಮೋಹನ್ ದಾಸ್ ಕಮಿಟಿ ಬಾಬಾ, ವಿತ್ ಗ್ರೇಟ್ ರೆಸ್ಪೆಕ್ಟ್ ಟು ಜಸ್ಟಿಸ್ ನಾಗಮೋಹನ್ ದಾಸ್, ಪೋರ್ ಪಾಪ ನನ್ಗೆ ಗೊತ್ತಿಲ್ಲ ಹೆಂಗ್ ಒಪ್ಸಿದ್ರು ಅವ್ರನ್ನಂತ. ಅವ್ರು ಕೇಳ್ಬೇಕಾಯ್ತು ಎವಿಡೆನ್ಸ್ ಐತನ ಮರಯ ಅಂತ. ಪಾಪ ಅವ್ರು ಗೊತ್ತಿಲ್ಲ ಕರ್ನಾಟಕ ಅವ್ರನ್ನ ಕುಣಿಸ್ಬಿಟ್ಟು ಅವ್ರು ಪಾಪ ಕಮಿಟಿ ರಿಪೋರ್ಟ್, ಸಿಂಗಲ್ ಮ್ಯಾನ್ ಕಮಿಟಿ ರಿಪೋರ್ಟ್. ಸರ್ ಇಷ್ಟು ಸುಳ್ಳು ಹೇಳ್ಬೋದಾ? ಒಬ್ಬ ಸಿದ್ದರಾಮಯ್ಯ ಹೇಳ್ತಾರೆ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ. ರೀ ಪ್ರಜಾತಂತ್ರದ ಹಬ್ಬದಲ್ಲಿ ಸುಳ್ಳು ಹೇಳಿದ್ರಲ್ರಿ ವಿತೌಟ್ ಎವಿಡೆನ್ಸ್. ಇದು ಆರೋಪ ಅಲ್ವಾ? ಇದು ಅಪರಾಧ ಅಲ್ವಾ? ಹೌ ಯು ಶುಡ್ ಬಿ ಹೆಲ್ಡ್ ಅಕೌಂಟಬಲ್ ಅಷ್ಟೇ ಸರ್.